ಇದು ಫಸ್ಟ್ ಫೇಸ್ ಅಪ್ಪ. ಫಸ್ಟ್ ಫೇಸ್ ಅಲ್ಲಿ ಇರೋರೆಲ್ಲ ಬಂದವ್ರೆ. ಸೆಕೆಂಡ್ ಫೇಸು, ಥರ್ಡ್ ಫೇಸು ಎಲ್ಲ ಇದೆ. ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ. ಹೆಬ್ಬಾರ್ ವಿಚಾರ ಮುಗಿದೋದಂತ ಅಧ್ಯಾಯ. ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತೇ ಇರ್ತಾರೆ. ಅವರು ನಾವು ಹೋರಾಟ ಮಾಡಿದ್ರು ಕೂತೇ ಇರ್ತಾರೆ. ಅಂದ್ರೆ ಅರ್ಥ ಏನು? ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ. ಅವರ ಆಲ್ರೆಡಿ ಕೈ ಬಿಟ್ಟಂಗೆ. ನಾವು ಲೆಟರ್ ಹೋಗಿದೆ, ಕೈ ಬಿಟ್ಬಿಟ್ಟಿದ್ರು. ಆಲ್ರೆಡಿ ನಾವು ಕೈ ಬಿಟ್ಟಿದ್ದೀವಿ. ಕೊಡೋದೇ ಇಲ್ಲ ಅವ್ರಿಗೆ. ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡ್ಬೇಕಾದ್ರೆ ಹೇಳಿದ್ರು, ನಾನೇ ಹೇಳಿದ್ರು ಆಚೆ ಹೋಗ್ರಿ ಅಂದ್ರೆ ಬರಲ್ಲ. ಅವರು ನನ್ನ ಅರ್ಥ ಏನೈತೆ? ಅದರಿಂದ ಮುಗಿದ ಅಧ್ಯಾಯ. ಅವ್ರು ನಮ್ಮ ಪಾರ್ಟಿಯವರು ಅಲ್ಲ, ಬಿಟ್ಬಿಡಿ. ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವ್ರಿಗಿದೆ ಅಂತೇಳಿ. ಯಾಕೆಂದ್ರೆ ನಾವು ಎಲ್ಲಾ ಕಡೆನೂ ಹೇಳ್ತೀವಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಜನವಿರೋಧಿ ಸರ್ಕಾರ. ಇವ್ರು ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಕಳೆದಿದೆ ಕಳೆದ 20 ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರು ಮುಂದೆ ಹೋದ್ರೆ ಸತ್ಯ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನ್ ಹೇಳಿದ್ರು ಅವರು? ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ? ಅಸೆಂಬ್ಲಿಯಲ್ಲಿ ದೊಡ್ಡದಾಗಿ ಕೊಚ್ಕೊಂತಾರಲ್ಲ, 100ಕ್ಕೆ 99% ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಅಂಗನವಾಡಿಯವರು ಇನ್ನೂ ಅಲಿತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ, ಪೆನ್ಷನ್ ಅವರು ಇನ್ನೂ ಅಲಿತಾ ಇದ್ದಾರೆ, ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ. ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ. ಬೆಲೆ ಒಂದಾದ್ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೊದಲನೇ ಫೇಸಲ್ಲಿ ದೊಡ್ಡ ರೀತಿಯಾದಂಥ ಒಂದು ಹೋರಾಟ ಮಾಡಿದ್ದೀರಿ. ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವ್ರದ್ದು? ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅವರು. ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತೇಳಿ. ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ, ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ. ಕಸಕ್ಕೆ ತೆರಿಗೆ ಹಾಕಿದ್ರು, ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ. ಏನೊಂಥರ ಇದ್ರ ಆಟ ಆಗುತ್ತೆ. ತೊಗಲಕ್ ದರ್ಬಾರ್. ಹೇಳೋರು ಯಾರು ಇಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿ ಇದ್ದಾರೆ. DK ಶಿವಕುಮಾರ್ ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ನು, ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ. ಇಟ್ಕೊಂಡಿದ್ದೆ ಬಟ್ಟಿಟ್ಕೊಳ್ಳೋದು ಮುಸ್ಲಿಮರಿಗೆಲ್ಲ ದಾನ ಹಿರಿಯೋದು, ದುಡ್ಡನ್ನೆಲ್ಲ ಬಂದ್ಬಿಟ್ಟು. ಒಂಥರ ಇದು ತೆರಿಗೆ ದಾಳಿ, ಭಯೋತ್ಪಾದನಾ ದಾಳಿ ಅಂತಾರಲ್ಲ, ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದಿರಿ. ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ. ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಹಿಂದೆ ಇದ್ರಂತೆ ಅವನ್ ಯಾರೋ ತೊಗಲಕ್ಕು ಅಲ್ಲ, ಅವನೇ ಬಾಬರು, ತೊಗಲಕ್ಕು, ಮೊಹಮ್ಮದ್ ಬಿನ್ ತೊಗಲಕ್, ಈ ತರದವ್ರು ಇದ್ರು. ಅವ್ರು ಬಿರಿ ತೆರಿಗೆ. ಹಂಗೆ ಇವರು ಅದೇ ವಂಶ. ನಮ್ಮನ್ನೇ ಒಂದೇ ನಿಮಿಷ, ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ. ಮನುವಾದಿಗಳು ಅಂತಾರೆ ನಮ್ಮನ್ನ. ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಅವನ ಫೋಟೋನು ನೋಡಿಲ್ಲ ನಾನು, ಅವನ ಪುಸ್ತಕನೂ ಓದಿಲ್ಲ ನಾನು. ವಾದಿ ಅಂತಾರೆ ಇವರು. ವಾದಿ ಯಾವುದು?